நீர் சொன்ன வார்த்தைகளை எனக்காக நினைத்து நிறைவேற்றுவீர். என்னோடு நீர் சொன்ன வார்த்தைகளை எனக்காக நினைத்து நிறைவேற்றுவீர். நீர் சொல்லியும் செய்யாதிருப்பீரோ, சொன்ன வார்த்தை மறந்து போவீரோ. நீர் சொல்லியும் செய்யாதிருப்பீரோ, சொன்ன வார்த்தை மறந்து போவೀರೋ. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನು ರಕ್ಷಕನು ಬಿಡುಗಡೆ ಮಾಡುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಅನುದಿನದ ಆಹಾರ ಎಂಬ ವಾಕ್ಯಗಳ ಮೂಲಕ ನಿಮಗೆ ವಂದನೆಗಳನ್ನು ನಾನು ತಿಳಿಸುತ್ತೇನೆ. ಈ ದಿನ ಈ ಮುಂಜಾನೆಯ ವಾಗ್ದಾನವನ್ನು ನಾವು ನೋಡುವಾಗ ನೀವು ನನ್ನ ಜೊತೆಯಲ್ಲಿ ಓದಿಕೊಳ್ಳಿರಿ. ಅಪೊಸ್ತಲರು ಬರೆದ ಪತ್ರಿಕೆ 9ನೇ ಅಧ್ಯಾಯ 38ರಿಂದ 43 ವಾಕ್ಯಗಳಲ್ಲೂ ನಾವು ನೋಡಿಕೊಳ್ಳೋಣ. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧೇಯವರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು, ದೋರ್ಕಲು ನಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು, ತಬಿತಾ ಹೇಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವಜನರನ್ನು ವಿಧವೆಯರನ್ನು ಕರೆದು ಜೀವಿತಲಾದ ಆಕೆಯನ್ನು ಎದುರಿಗೆ ನಿಲ್ಲಿಸಿದನು. ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿಯಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. ಆಮೇಲೆ ಪೇತ್ರನು ಯೊಪ್ಪದಲ್ಲಿ ಚರ್ಮಕರನಾದ ಸೀಮೋನನೆಂಬುವನ ಬಳಿಯಲ್ಲಿ ಬಹಳ ದಿವಸಲದವರೆಗೆ ಇದ್ದನು. ಆಮೇನ್. ನಾವು ಪ್ರಾರ್ಥಿಸಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ನಿನ್ನ ನಾಮವು ಮಹಿಮೆ ಹೊಂದಲಿ. ದೇವರೇ, ಈ ಮುಂಜಾನೆಯ ವಾಗ್ದಾನಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ದೇವರೇ ಯೇಸುಸ್ವಾಮಿ, ಈ ವಾಗ್ದಾನವನ್ನು ರಾಜ ನೋಡ್ತಾ ಇರುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ನೀನು ಆಶೀರ್ವಾದ ಮಾಡು. ಈ ದಿನದ ವಾಗ್ದಾನವು ದೇವರೇ ಇವರ ಜೀವನದಲ್ಲಿ ನೆರವೇರುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಒಬ್ಬೊಬ್ಬರನ್ನು ದೇವರೇ ನೀನು ಆಶೀರ್ವದಿಸಿ ಅವರ ಆತ್ಮಿಕ ಕಥೆಯಲ್ಲಿ ರಾಜ ಯಾರ್ಯಾರು ಬಿದ್ದು ಹೋಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಆತ್ಮಿಕತೆಯನ್ನು ಯೇಸುವಿನ ನಾಮದಲ್ಲಿ ಎದ್ದೇಳುವಂತೆ ದೇವರೇ ನೀನು ಸಹಾಯ ಮಾಡು. ದೇವರೇ, ಯಾವ್ದ್ಯಾವುದು ಕಳೆದುಕೊಂಡಿದ್ದಾರೋ ಅದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ 2ರಷ್ಟು ಈ ದಿನದಲ್ಲಿ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ದೇವರೇ, ಅವರೆಲ್ಲರೂ ರಾಜ ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಎಲ್ಲವೂ ಒಳ್ಳೆಯದಾಗಿ ಮಾರಲ್ಪಡ್ತು ಅಂತ ವಾಕ್ಯ ಹೇಳುತ್ತೆ ದೇವರೇ. ಅದೇ ರೀತಿಯಲ್ಲಿ ಈ ದಿನದ ವಾಗ್ದಾನವು ಅಪ್ಪ, ನಿನ್ನ ಮೇಲೆ ನಂಬಿಕೆ ಇಟ್ಟು ಮಾಡುವ ಕೈ ಪ್ರಯಾಸಗಳು, ಎಲ್ಲಾ ತರದ ಪ್ರಾರ್ಥನೆಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಅಪ್ಪ ಆಗುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೇನ್. ದೇವ್ರ ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.